ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಗಳ ಬಗ್ಗೆ ಯೋಚಿಸಿದರೆ ಅದೊಂದು ವಿಶ್ವರೂಪ ದರ್ಶನವಾದಂತೆ ಭಾಸವಾಗುತ್ತದೆ. ಸಮಾಜದ ನಾನಾ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಹೊಸ ಯೋಚನೆ ಚಿಂತನೆಗಳೊಂದಿಗೆ ಹೊಸ ಕಾರ್ಯಕ್ರಮಗಳು ಯೋಜನೆಯ ಮೂಲಕ ಮೂಡಿ ಬಂದಿರುವುದನ್ನು ನಾವು ನೋಡಬಹುದು. ಜನರಲ್ಲಿ ಉಳಿತಾಯದ ಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ವಾರದಲ್ಲಿ ₹10ರಂತೆ ಉಳಿತಾಯದ ಉದ್ದೇಶವನ್ನಿಟ್ಟುಕೊಂಡು ಆರಂಭವಾದ ಸಂಘಗಳು ಮುಂದೆ ಪ್ರಗತಿ ಬಂಧು ಎಂದು ಕರೆಸಿಕೊಂಡವು. ಉಳಿತಾಯದೊಂದಿಗೆ ಶ್ರಮ ವಿನಿಮಯವೂ ನಡೆಯಿತು. ಈ ಪ್ರಗತಿ ಬಂಧು ಅಭಿವೃದ್ಧಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿತರಿಸುವ ಸಾಲಕ್ಕೆ ಪ್ರಗತಿ ನಿಧಿ ಎಂದು ಹೆಸರಾಯಿತು. ಈ ಪ್ರಗತಿ ನಿಧಿ ಲಕ್ಷಾಂತರ ಮಂದಿಯ ಬದುಕನ್ನು ಬಂಗಾರವಾಗಿಸಿದೆ. ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಮದ್ಯಪಾನ ಮಾರಕವಾಗಿತ್ತು. ಗಂಡಸರು ಎಷ್ಟೇ ದುಡಿದರೂ ಮನೆಗೆ ಬರುವಾಗ ಬರಿಗೈಯಲ್ಲಿ ಬರುವ ವಿಚಾರವನ್ನು ತಿಳಿದು ದುಶ್ಚಟ ನಿರ್ಮೂಲನೆಗಾಗಿ ಮದ್ಯವರ್ಜನ ಶಿಬಿರಗಳು ಪ್ರಾರಂಭವಾದವು. ಮಾತ್ರವಲ್ಲ, ಕುಡಿತ ಬಿಟ್ಟವರು ಮತ್ತೆ ಕುಡಿತಕ್ಕೆ ಜಾರದಂತೆ ನವಜೀವನ ಸಮಿತಿಗಳ ಮೂಲಕ ಪರಸ್ಪರ ಸೇರಿ ವಿಚಾರ ವಿನಿಮಯ ಮಾಡಿಕೊಳ್ಳಬೇಕೆಂಬ ಕಲ್ಪನೆಗೆ ನಾಂದಿಯಾಯಿತು. ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಮಹಿಳೆ ಭೌತಿಕವಾಗಿ ಬೆಳೆಯಬೇಕೆಂಬ ನಿಟ್ಟಿನಲ್ಲಿ ಜ್ಞಾನ ವಿಕಾಸದ ಮೂಲಕ ಅರಿವು ಮೂಡಿಸುವ ಯೋಜನೆ ಫಲಪ್ರದವಾಯಿತು. ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ಊರುಗಳಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ಅಲ್ಲಿನ ಕೆರೆಗಳ ಹೂಳೆತ್ತಲಾಗಿದೆ. ಈಗಾಗಲೇ 100 ಕೆರೆಗಳು ಪುನಶ್ಚೇತನ ಭಾಗ್ಯವನ್ನು ಪಡೆದಿದೆ. ಕುಡಿಯಲು ಗಡಸು ನೀರು ದೊರೆಯುವಲ್ಲಿ ಶುದ್ಧ ಗಂಗಾ ಘಟಕ ಸ್ಥಾಪಿಸಿದ ಪರಿಣಾಮ ಅಲ್ಲಿನ ಮಂದಿಗೆ ಯೋಗ್ಯ ನೀರು ಕುಡಿಯಲು ಸಿಗುವಂತಾಯಿತು. ಕೃಷಿ ಭೂಮಿಯ ಉಳುಮೆಗೆ ಕಾರ್ಮಿಕರ ಕೊರತೆ ಉಂಟಾದಾಗ ನಾನಾ ರೀತಿಯ ಯಂತ್ರಗಳನ್ನು ಪೂರೈಸುವ ಕೃಷಿ ಯಂತ್ರಧಾರೆ ಕಾರ್ಯಕ್ರಮ ತಲೆ ಎತ್ತಿದರೆ ಯುವಕ ಯುವತಿಯರನ್ನು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ಸ್ವಉದ್ಯೋಗ ತರಬೇತಿಗಳು ಆರಂಭವಾದವು. ಸೂಕ್ತ ತರಬೇತಿ ಒದಗಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ತರಬೇತಿ ಕೇಂದ್ರಗಳು ಆರಂಭಗೊಂಡವು. ಇಲ್ಲಿ ಕೃಷಿ, ಹೈನುಗಾರಿಕೆ ಇತ್ಯಾದಿ ಸ್ವಉದ್ಯೋಗ ತರಬೇತಿಗಳನ್ನು ನೀಡಲಾಯಿತು. ಅಕಸ್ಮಾತ್ತಾಗಿ ಎದುರಾಗುವ ಕಾಯಿಲೆಗಳಿಗಾಗಿ ಸಂಪೂರ್ಣ ಸುರಕ್ಷಾ ಆರೋಗ್ಯ ರಕ್ಷೆ ಎಂಬ ಬೇರೆ ಬೇರೆ ರೀತಿಯ ವಿಮಾ ಸೌಲಭ್ಯಗಳನ್ನು ಪರಿಚಯಿಸಲಾಯಿತು. ಇನ್ನು ಮನುಷ್ಯರಿಗೆ ಮಾತ್ರವಲ್ಲ, ಹೈನುಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಸುಗಳಿಗೂ ವಿಮಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಮಕ್ಕಳಿಗೆ ಜ್ಞಾನದಾನ ಕಾರ್ಯಕ್ರಮದಡಿ ಟ್ಯಾಬ್, ಲ್ಯಾಪ್ಟಾಪ್ಗಳ ವಿತರಣೆ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ, ಶಿಷ್ಯ ವೇತನ ಮೂಲಕ ವಿದ್ಯೆಗೆ ಪ್ರೋತ್ಸಾಹ ನೀಡಲಾಯಿತು. ಜ್ಞಾನದೀಪ ಕಾರ್ಯಕ್ರಮದನ್ವಯ ಪೀಠೋಪಕರಣ, ಕ್ರೀಡಾ ಸಾಮಗ್ರಿ, ಬೋಧನಾ ಸಾಮಗ್ರಿ ಇತ್ಯಾದಿ ಅನೇಕ ಸೇವೆಗಳೊಂದಿಗೆ ಶಿಕ್ಷಕರನ್ನು ಒದಗಿಸುವ ಮಹತ್ತರ ಕಾರ್ಯವು ಕಾರ್ಯಗತವಾಗಿದೆ. 11,000ಕ್ಕೂ ಮಿಕ್ಕಿ ಬಡ ಕುಟುಂಬಗಳಿಗೆ ಮಾಶಾಸನ ವಿತರಣೆ ಮಾಡುತ್ತಿದ್ದು, ತೀರಾ ಅಸಹಾಯಕ ಬಡ ಕುಟುಂಬಗಳನ್ನು ಸರ್ವೆ ಮೂಲಕ ಗುರುತಿಸಿ ಅವರಿಗೆ ಬೇಕಾದ ಜೀವನೋಪಯೋಗಿ ವಸ್ತುಗಳ ಜೊತೆಗೆ ಅವರ ಆರೋಗ್ಯ, ಊಟ, ವಸತಿ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸುವುದಕ್ಕಾಗಿ ವಾತ್ಸಲ್ಯ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಇತ್ತೀಚೆಗೆ ಆರಂಭಿಸಲಾದ ಜನಮಂಗಳ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಮತ್ತು ಅಂತಹ ಅನೇಕ ಸಂಸ್ಥೆಗಳಿಗೆ ಸಲಕರಣೆ, ಸಹಾಯಧನ ವಿತರಣೆ ನಿರಂತರವಾಗಿ ನಡೆಯುತ್ತಿದೆ. ಕಳೆದ ವರ್ಷ ಕಾಡಿದ ನೆರೆ ಮತ್ತು ಕೊರೋನಾದಂತಹ ಬಿಡುಗಿನ ಸಂದರ್ಭದಲ್ಲಿ ತಕ್ಷಣ ಸಹಾಯಕ್ಕೆ ಧಾವಿಸಲು ಉತ್ಸಾಹಿ ಯುವಕರ ಅಗತ್ಯವಿತ್ತು. ಆಗ ಮೂಡಿ ಬಂದದ್ದೇ ಶೌರ್ಯ. ಈ ಶೌರ್ಯ ತಂಡಕ್ಕೆ ಸೇರಿದ ಯುವಕರನ್ನ ನಾನಾ ರೀತಿಯಲ್ಲಿ ತರಬೇತುಗೊಳಿಸಿ ವಿಪತ್ತು ನಿರ್ವಹಣಾ ಸಮಿತಿಯನ್ನ ರಚಿಸಲಾಯಿತು. ಊರವರ ಸಹಕಾರದೊಂದಿಗೆ ತಮ್ಮ ಬದುಕಿನ ಕೊನೆಯ ಪಯಣವನ್ನು ತೀರಿಸುವ ಹಿಂದೂ ರುದ್ರಭೂಮಿಗಳು ಸ್ವಚ್ಛವಾಗಿ ಎಲ್ಲ ಅನುಕೂಲತೆಗಳನ್ನು ಒಳಗೊಳ್ಳುವಂತೆ ಆಗಿದೆ. ಇನ್ನು ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮಗಳೊಂದಿಗೆ ಅರಣ್ಯದಲ್ಲಿ ಕಾಡು ಹಣ್ಣಿನ ಗಿಡಗಳನ್ನು ಬೆಳೆಸುವ ಕಾರ್ಯಕ್ರಮವೂ ನಡೆಯುತ್ತಿದೆ. ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಗೆ ಶ್ರದ್ಧಾ ಕೇಂದ್ರಗಳು ಬೇಕು. ಮಾತ್ರವಲ್ಲ, ಅವು ಸ್ವಚ್ಛವಾಗಿರಬೇಕೆಂಬ ನಿಟ್ಟಿನಲ್ಲಿ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯವೂ ವರ್ಷದಲ್ಲಿ 2 ಬಾರಿಯಂತೆ ನಡೆಯುತ್ತಿದೆ. ಜನರ ಕಲ್ಯಾಣ ಆಗಬೇಕಾದರೆ ಗ್ರಾಮಗಳ ಕಲ್ಯಾಣವೂ ಆಗಬೇಕು. ಆ ನಿಟ್ಟಿನಲ್ಲಿ ಗ್ರಾಮ ಕಲ್ಯಾಣ ಯೋಜನೆಯಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಟ್ಟಡಕ್ಕೆ ಅಂಗನವಾಡಿ, ಆರೋಗ್ಯ ಉಪಕೇಂದ್ರ, ಕಟ್ಟಡ ರಚನೆ, ಗ್ರಂಥಾಲಯ, ಸಮುದಾಯ ಭವನ, ಭಜನಾ ಮಂದಿರ, ಯುವಕ ಮಂಡಳ ಇತ್ಯಾದಿ ಅನೇಕ ಕಟ್ಟಡ ಕಾಮಗಾರಿಗಳಿಗೂ ಸಹಾಯ ನೀಡಲಾಗುತ್ತಿದೆ. ನಿರಂತರ ಸುದ್ದಿ